ಕೆಕೆಆರ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಡೆದಂತ ಈ ಒಂದು ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ ಲಾಂಗ್ ಟೈಮ್ ಗ್ಯಾಪ್ ಮಾಡಿಕೊಂಡು ಈ ಒಂದು ಮ್ಯಾಚ್ ಅನ್ನ 2 ವಿಕೆಟ್ ಇಂದ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಕೆಕೆಆರ್ ತಂಡ ಫಸ್ಟ್ ಬ್ಯಾಟಿಂಗ್ ಮಾಡಿತ್ತು. ಬ್ಯಾಟಿಂಗ್ ನಲ್ಲಿ 11 ರನ್ ಗುರ್ಬಾಜ್ ಮಾಡಿದ್ರೆ 26 ರನ್ ಸುನಿಲ್ ರೈನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ಅಜಿಂಕ್ಯ ರಹಾನೆ 48 ರನ್ ಮಾಡಿ ಕೂಡ ಔಟ್ ಆದ್ರು. ಆಮೇಲೆ ಬಂದ ಮನೀಶ್ ಪಾಂಡೆ ಹಾಗೆ ಆಂಡ್ರೆ ರಸೆಲ್ ಇವರ ಒಂದು ಜೊತೆ ಆಟ ಚೆನ್ನಾಗಿರುವಂತ ಜೊತೆ ಕಲ್ಲೆ ಹಾಕ್ತು. ಟೋಟಲ್ ಆಗಿ 36 ರನ್ ಮಾಡಿ ಮನೀಶ್ ಪಾಂಡೆ ಔಟ್ ಆದ್ರೆ ಆಮೇಲೆ ಬಂದ ರಸೆಲ್ ಕೂಡ ಸ್ಫೋಟಕ ಇನ್ನಿಂಗ್ಸ್ ಆಡಿ 38 ರನ್ ಮಾಡುವ ಮೂಲಕ ಟೋಟಲ್ ಆಗಿ 179 ರನ್ ಟಾರ್ಗೆಟ್ ಕೊಟ್ಟಿತ್ತು ಸಿಎಸ್ಕೆ ತಂಡಕ್ಕೆ ಕೆಕೆಆರ್ ತಂಡ. ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಬಂದ ಸಿಎಸ್ಕೆ ತಂಡ. ಆಮೇಲೆ ಈ ಒಂದು 179 ಟಾರ್ಗೆಟ್ ನಲ್ಲಿ ಪ್ರಮುಖ 4 ವಿಕೆಟ್ ತೆಗೆದ ನೂರ್ ಅಹ್ಮದ್ ಪ್ರಮುಖ 4 ವಿಕೆಟ್ ತೆಗೆದ್ರು. ಈ ಒಂದು ರನ್ 179 ರನ್ ಚೇಸ್ ಮಾಡೋಕೆ ಬಂದ ಸಿಎಸ್ಕೆ ತಂಡ ಆರಂಭದಲ್ಲೇ ಡೆವಿನ್ ಕಾನ್ವೆ ಹಾಗೆ ಇನ್ನೊಬ್ಬ ಜೊತೆ ಆಟದ ವಿಕೆಟ್ 0ಕ್ಕೆ 2 ವಿಕೆಟ್ ಓಪನಿಂಗ್ ಆಟಗಳು 0ಕ್ಕೆ ಔಟ್ ಆದ್ರು. ಆಮೇಲೆ ಬಂದ ಸ್ವಲ್ಪ ಚೇತರಿಸಿಕೊಳ್ಳುವಂತ ಆಟ ಆಡಿದ ಜಡೇಜಾ ಅಶ್ವಿನ್ ಕೂಡ ಅವರು ಕೂಡ ಜೊತೆ ಆಟನು ಕೂಡ ನಡೀಲಿಲ್ಲ. ಆಮೇಲೆ ಬಂದ ಶಿವಮ್ ಡುಬೆ ಹಾಗೆ ಬ್ರಸ್ವಿ ಇವರ ಒಂದು ಜೊತೆ ಆಟ ಚೆನ್ನಾಗಿಂತ ಜೊತೆ ಆಟನೇ ಆಯ್ತು. ಬ್ರಸ್ವಿ 52 ರನ್ ಮಾಡಿದ್ರು, 45 ರನ್ ಶಿವಮ್ ಡುಬೆ ಮಾಡಿದ್ರು. ಆಮೇಲೆ ಬಂದ ಧೋನಿ ಫಿನಿಶಿಂಗ್ ಮಾಡ್ಕೊಂಡ್ರು 19 ರನ್ ಮಾಡೋ ಮೂಲಕ ಈ ಒಂದು ಮ್ಯಾಚ್ ಅನ್ನ 2 ವಿಕೆಟ್ ಇಂದ ಈ ಒಂದು ಮ್ಯಾಚ್ ಗೆಲ್ಸಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಸಿಎಸ್ಕೆ ತಂಡ ಟೋಟಲ್ ಆಗಿ ಲಾಂಗ್ ಟೈಮ್ ಗ್ಯಾಪ್ ತೊಡ್ಕೊಂಡು ಇದನ್ನ ಗೆದ್ದಿದೆ. ಈಗ ಕೆಕೆಆರ್ ತಂಡಕ್ಕೆ ಪ್ಲೇ ಆಫ್ ಹೋಗೋ ಚಾನ್ಸ್ ತುಂಬಾ ಕಮ್ಮಿ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇನ್ನು ಬರುವಂತ ಮ್ಯಾಚ್ ಗೆದ್ದು ಕೂಡ ಇನ್ನು ವೇಟ್ ಮಾಡ್ಬೇಕಾಗತ್ತೆ. ರನ್ ರೇಟ್ ನಲ್ಲಿ ಆಮೇಲೆ ಪಾಯಿಂಟ್ ಅಲ್ಲಿ ಕೂಡ ವೇಟ್ ಮಾಡ್ಬೇಕಾಗತ್ತೆ. ಆಡಿರುವಂತ ಇನ್ನು 2 ಪಂದ್ಯ ಇರೋದು ಕಾಣುತ್ತೆ. 2 ಪಂದ್ಯ ಗೆದ್ದು ಕೂಡ ಕಾಯ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೆಕೆಆರ್ ತಂಡಕ್ಕೆ ಆಲ್ಮೋಸ್ಟ್ ಕಷ್ಟ ಆಗುತ್ತೆ ಪ್ಲೇ ಆಫ್ ಹೋಗೋಕೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಸೋಲೋ ಮೂಲಕ ಮ್ಯಾಗಿನವ್ರಿಗೆ ಈಸಿ ಆಗ್ತಾ ಇದೆ ಫ್ರೆಂಡ್. ಯಾಕಂದ್ರೆ ಆ ಮ್ಯಾಗಿನವ್ರಿಗೆ ಕಾಂಪೀಟ್ ಕೊಡೋಕೆ ತೆಲಂಗಾಣ ತಂಡ ಕಾಂಪೀಟ್ ಕೊಡ್ತಾ ಇತ್ತು. ಹಾಗಾಗಿ ಇಲ್ಲಿ ತೆಲಂಗಾಣ ತಂಡ ಕೆಕೆಆರ್ ಸೋತಿದೆ. ಹಾಗಾಗಿ ಮೇಲವ್ರಿಗೆ ಈಸಿ ಆಗ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ಫ್ರೆಂಡ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಗೆ ಏನು ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ತಿಳಿಸಿ. ಟೇಕ್ ಕೇರ್, ಬಾಯ್.